ಇಂಟಿಗ್ರೇಷನ್ ಆಫ್ ಎಕ್ಸ್ ಪ್ಲಸ್ 3 e raised to x ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 4 ಹೋಲ್ ಸ್ಕ್ವೇರ್ ಡಿ ಎಕ್ಸ್ ಈಸ್ ಅಂತ ಹೇಳಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ಈ ಫಂಕ್ಷನನ್ನು ಯಾವ ರೀತಿ ಸಿಂಪ್ಲಿಫೈ ಮಾಡಬೇಕಂದ್ರೆ, ಸೊ ಇಂಟಿಗ್ರೇಷನ್ ಆಫ್ ಎಕ್ಸ್ ಪ್ಲಸ್ 3ನ 4 ಮೈನಸ್ 1 ಅಂತ ಹೇಳಿ ಕನ್ವರ್ಟ್ ಮಾಡ್ಕೋಬೇಕಾ, ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 4 ಹೋಲ್ ಸ್ಕ್ವೇರ್ e raised to x dx as it is. ಇಂಟಿಗ್ರೇಷನ್ ಆಫ್ ಎಕ್ಸ್ ಪ್ಲಸ್ 4ಅನ್ನು ಸಪ್ರೇಟಾಗಿ ಕನ್ಸಿಡರ್ ಮಾಡಬೇಕು. ಎಕ್ಸ್ ಪ್ಲಸ್ 4 ಮೈನಸ್ ಆಫ್ 1 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 4 ಹೋಲ್ ಸ್ಕ್ವೇರ್ e raised to x dx. ಇಂಟಿಗ್ರೇಷನ್ ಆಫ್ ಎಕ್ಸ್ ಪ್ಲಸ್ 4 ಮೈನಸ್ 1ಗೆ ಡಿನೋಮಿನೇಟರ್ ಎಕ್ಸ್ ಪ್ಲಸ್ 4 ಹೋಲ್ ಸ್ಕ್ವೇರನ್ನು ಅಪ್ಲೈ ಮಾಡಬೇಕು. ಸೊ ಎಕ್ಸ್ ಪ್ಲಸ್ 4 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 4 ಹೋಲ್ ಸ್ಕ್ವೇರ್, ಅದೇ ಥರ ಮೈನಸ್ ಆಫ್ 1 ಡಿವೈಡೆಡ್ ಬೈ x plus 4 whole square into e raised to x dx. Integration of, so x plus 4 on get be cancel, 1 divided by x plus 4 minus of 1 divided by x plus 4 whole square into e raised to x dx. 1 divided by x plus 4 ಅನ್ನು ಫಂಕ್ಷನ್ ಆಗಿ ಕನ್ವರ್ಟ್ ಮಾಡಿ, x f of x equal to 1 divided by x plus 4. ಸೊ ಇದನ್ನು ಡಿಫ್ರೆನ್ಸಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸಿಂದ ಸಿಂಪ್ಲಿಫೈ ಮಾಡಿದ್ರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು, ಸೊ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 4ಅನ್ನು ಡಿಫ್ರೆನ್ಸಿಯೇಟ್ ಸಿಂಪ್ಲಿಫೈ ಮಾಡಿದಾಗ ಯು ಬೈ ವಿ ಡಿವಿಷನ್ ಮೆಥಡ್ ಆಗಿ ಅಪ್ಲೈ ಮಾಡಬೇಕು. ಎಕ್ಸ್ ಪ್ಲಸ್ 4 ಫಿಕ್ಸ್, ಡೆರಿವೇಟಿವ್ ಆಫ್ 1 ಇಟ್ ಮೀನ್ 0 ಮೈನಸ್ ಆಫ್ 1 ಫಿಕ್ಸ್, derivative of the x plus 4 it mean x it mean differentiate 1 plus 4 it mean differentiate 0 ಆಗುತ್ತೆ, whole divided by x plus 4 whole square. ಸಿಂಪ್ಲಿಫೈ ಮಾಡಿದಾಗ f dash of x equal to x plus 4 into 0 it mean 0 minus of 1 into 1 it mean minus 1 whole divided by x plus 4 whole square. f dash of x equal to minus 1 divided by x plus 4 whole square. f dash of x equal to minus 1 divided by x plus 4 whole square ಆಗುತ್ತೆ. ಅಂದರೆ f of x equal to 1 divided by x plus 4 ಅನ್ನು ಸಿಂಪ್ಲಿಫೈ ಮಾಡಿದಾಗ f dash of x equal to minus 1 divided by x plus 4 whole square ಆಗುತ್ತೆ. ಸೊ it is the f of x derivative of the function it mean f dash of x equal to minus 1 divided by x plus 4 whole square ಆಗುತ್ತೆ. ಸೊ ಇದನ್ನು ಫಾರ್ಮುಲಾ ಯೂಸ್ ಮಾಡಿದಾಗ ಇಂಟಿಗ್ರೇಷನ್ e raised to x into f of x plus f dash of x into dx equal to e raised to x f of x plus c using that formula. So e raised to x as it is, f of x it mean 1 divided by x plus 4 f of x plus c. e raised to x 1 divided by x plus 4 plus c is the correct answer. Integration of square root of x square plus 2x plus 5 dx is equal to ಅಂತ ಹೇಳಿ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಫಂಕ್ಷನ್ ಅನ್ನು ಯಾವ ರೀತಿ ಸಿಂಪ್ಲಿಫೈ ಮಾಡಬೇಕಂದ್ರೆ, i equal to integration of x square plus 2x plus 5 na i equal to integration of square root of x square plus 2x plus 5 na x plus 1 whole square plus 2 square ಅಂತ ಹೇಳಿ ಕನ್ವರ್ಟ್ ಮಾಡ್ತೀನಿ. x plus 1 whole square plus 2 square ಇದು ಯಾವ ರೀತಿ ಆಗುತ್ತಾ ಅಂದರೆ x square plus 2x plus 5 ನ ಇಲ್ಲಿ ಟರ್ಮ್ ಎಕ್ಸ್ ಟರ್ಮಲ್ಲಿರುವಂತಹ ಪ್ರತಿ ಟರ್ಮಿಗೆ ಡಿವೈಡೆಡ್ ಬೈ 2ನ ಕನ್ಸಿಡರ್ ಮಾಡಬೇಕು. ಅಂದರೆ 2 ಡಿವೈಡೆಡ್ ಬೈ 2, ಇವಾಗ 2 ಇದೆ, ಸೊ 2 ಡಿವೈಡೆಡ್ ಬೈ 2ನ ಸಿಂಪ್ಲಿಫೈ ಮಾಡಿದಾಗ 1 ಆಗುತ್ತೆ. ಈ ಟರ್ಮನ್ನು ಸ್ಕ್ವೇರ್ ಆಗಿ ಅಪ್ಲೈ ಮಾಡಿದರೆ 1 ಆಗುತ್ತೆ. ಸೊ ಈ 1ಅನ್ನು ಒಮ್ಮೆ ಪ್ಲಸ್ 1 ಆ್ಯಂಡ್ ಮೈನಸ್ 1ಅನ್ನು ಕನ್ಸಿಡರ್ ಮಾಡಿ ಈ ಫಂಕ್ಷನಲ್ಲಿ ನೋಟ್ ಮಾಡ್ಕೋಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಆಲ್ಸೋ ಆಸ್ ಇಟ್ ಈಸ್ ಪ್ಲಸ್ 1 ಮೈನಸ್ 1 ಪ್ಲಸ್ 5. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಅಂದರೆ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಆಗುತ್ತೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿದಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆಗುತ್ತಲ್ಲ, ಅದೇ ಥರ ಎಕ್ಸ್ ಇಟ್ ಮೀನ್ ಎ ಇಟ್ ಮೀನ್ ಎಕ್ಸ್ ಆಗುತ್ತೆ, ಬಿ ಇಟ್ ಮೀನ್ 1 ಆಗುತ್ತೆ. ಮೈನಸ್ ಆಫ್ ಮೈನಸ್ 1 ಪ್ಲಸ್ 4 ಮೈನಸ್ 1 ಪ್ಲಸ್ 5 ಇಟ್ ಮೀನ್ ಪ್ಲಸ್ 4 ಆಗುತ್ತೆ. ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 4 ಇಟ್ ಮೀನ್ 2 ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 5 ಫಂಕ್ಷನನ್ನು ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಆಗಿ ಕನ್ವರ್ಟ್ ಮಾಡಿ ನೋಟ್ ಮಾಡ್ಕೊಂಡು ಈಕ್ವಲ್ ಟು. ಸೊ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಫಾರ್ಮುಲಾ ಅಂದರೆ ಯೂಸಿಂಗ್ ದ ಇಂಟಿಗ್ರೇಟಿಂಗ್ ಪ್ರಾಪರ್ಟೀಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಂಟು ಡಿ ಎಕ್ಸ್ ಇಟ್ ಮೀನ್ ಬೈ 2 ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಲಾಗ್ ಆಫ್ ಮೋಡ್ ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್
ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಸಿ ಈ ಪ್ರಾಬ್ಲಮ್ ಯೂಸ್ ಮಾಡಬೇಕು. ಎಕ್ಸ್ ಇಟ್ ಮೀನ್ ಎಕ್ಸ್ ಪ್ಲಸ್ 1, ಅದೇ ಥರ ಎ ಇಟ್ ಮೀನ್ 2 ಅದ. ಯೂಸಿಂಗ್ ದ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿ ಎಕ್ಸ್ ಫಾರ್ಮುಲಾ ಈಕ್ವಲ್ ಟು ಎಕ್ಸ್ ಇಟ್ ಮೀನ್ ಎಕ್ಸ್ ಪ್ಲಸ್ 1 divided by 2 square root of a square it mean 2, a it mean 2 square it mean 4 plus x square x plus 1 whole square plus by 2 a square it mean 4 divided by 2 log of mod x plus 1 x plus square root of x square plus a square x plus 1 whole square plus a square it mean 2 square it mean 4 plus c. So ಇದನ್ನು ಸಿಂಪ್ಲಿಫೈ ಮಾಡಿದಾಗ x plus 1 divided by 2 square root of 4 plus x plus 1 whole square also x square plus 2x plus 5 x square plus 2x plus 5 plus 4 by 2 it mean 2 log of mod x plus 1, this also same x square root of x square plus 2x plus 5 plus c is 1 by 2 square root of x square plus 2x plus 5 plus 2 log of mod of x plus 1 plus square root of x square plus 2x plus 5 plus c is the correct answer. Integration of 0 to pi by 2 tan raised to nx divided by tan raised to nx plus cot raised to nx dx is equal to ಅಂತ ಹೇಳಿ ಫಂಕ್ಷನ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಫಂಕ್ಷನ್ ಅನ್ನು ಯಾವ ರೀತಿ ಸಿಂಪ್ಲಿಫೈ ಮಾಡಬೇಕಂದ್ರೆ, ಸೊ ಈ ಫಂಕ್ಷನ್ ಅನ್ನು ಟೋಟಲಿ ಇಕ್ವೇಷನ್ 1 ಅಂತ ಕನ್ಸಿಡರ್ ಮಾಡಿ. ಫಂಕ್ಷನ್ ಅನ್ನು ಡೈರೆಕ್ಟ್ ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡಬೇಕು. ಸೊ ಈ ಫಂಕ್ಷನ್ ಅನ್ನು I ಅಂತ ಕನ್ಸಿಡರ್ ಮಾಡಿ and the function 0 to pi by 2 tan in you can using the shortcut method cot raised to nx divided by cot raised to nx plus tan raised to nx into dx. ಈ ಫಂಕ್ಷನ್ ಅನ್ನು ಇಕ್ವೇಷನ್ 2 ಅಂತ ಕನ್ಸಿಡರ್ ಮಾಡಿ ಆ್ಯಡಿಂಗ್ ಇಕ್ವೇಷನ್ 1 ಇಂಟು ಸಿಂಪ್ಲಿಫೈ ಮಾಡಿದಾಗ ಎಲ್ ಎಚ್ ಎಸ್ ಪಾರ್ಟ್ 2i ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ 0 to pi by 2. ಸೊ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ cot raised to nx divided by cot raised to nx plus tan raised to nx dx 2i integration of 0 to pi by 2. ಫಂಕ್ಷನ್ ಇಂದು ಡಿನಾಮಿನೇಟರ್ ಸೇಮ್ ಇದೆ tan raised to nx plus cot raised to nx. ಸಿಂಪ್ಲಿಫೈ ಮಾಡಿದಾಗ into 1 tan raised to nx plus cot raised to nx into dx. ಸೊ ಸಿಂಪ್ಲಿಫೈ ಮಾಡಿದಾಗ tan raised to nx plus cot raised to nx divided by tan raised to nx plus cot raised to nx get be cancel. 2i equal to 0 to pi by 2 1 dx ಆಗುತ್ತೆ. 2i equal to integration of 1 dx it mean x interval 0 to pi by 2 2i. Substitute the x value, first upper term pi by 2 minus of lower term it means 0. 2i equal to pi by 2 minus 0 it means pi by 2. I equal to pi by 2. 2i equal to pi by 2. 2i equal to pi by 2. Dividing on both sides 2 simplify ಮಾಡಿದಾಗ I equal to pi by 4. Pi by 4 is the correct answer. Integration of minus pi by 2 1 divided by e raised to sin x plus 1 dx is equal to ಅಂತ ಹೇಳಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ಈ ಫಂಕ್ಷನನ್ನು ಯಾವ ರೀತಿ ಸಿಂಪ್ಲಿಫೈ ಮಾಡಬೇಕಂದ್ರೆ, ಸೊ ಟೋಟಲಿ ಫಂಕ್ಷನನ್ನು I ಅಂತ ಕನ್ಸಿಡರ್ ಮಾಡೋಣ. I equal to integration of minus pi by 2 1 divided by e raised to sin x plus 1 into dx ಅನ್ನು ಇದನ್ನು ಈಕ್ವೇಷನ್ 1 ಆಗಿ ಕನ್ಸಿಡರ್ ಮಾಡೋಣ. ಯೂಸಿಂಗ್ ಡೆಫಿನೆಟ್ ಇಂಟಿಗ್ರಲ್ ಪ್ರಾಪರ್ಟೀಸ್ I equal to integration of minus pi by 2 I divided by e raised to
So using the definite integral properties, integration of a to b f of x dx equal to integration of a to b f of a plus b minus of x dx property use ಮಾಡೋಣ. e raised to sin of a it mean minus pi by 2 plus b it mean pi by 2 minus of x plus 1 as it is into dx I equal to integration of minus pi by 2 1 divided by e raised to sin of pi by minus pi by 2 plus pi by 2 get we cancel minus x ಆಗುತ್ತೆ sin of minus x plus 1 dx I equal to integration of minus pi by 2 1 divided by e raised to sin of minus x equal to minus of sin x using the formula plus 1 into dx I equal to integration of minus pi by 2 1 divided by e raised to minus sin x plus 1 ಹೀಗೆ ಡಿನಾಮಿನೇಟರ್ ಪಾರ್ಟಿಗೆ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ e raised to sin x ಅನ್ನು ಸಿಂಪ್ಲಿಫೈ ಮಾಡೋಣ. e raised to sin x whole divided by e raised to sin x into dx I equal to integration of minus pi by 2 sin x ಅನ್ನು ರೆಸಿಪ್ರೋಕಲ್ ಕನ್ವರ್ಟ್ ಮಾಡಿದರೆ e raised to sin x divided by e raised to minus sin x plus 1 ಟರ್ಮಿಗೆ e raised to sin x ಅನ್ನು ಮಲ್ಟಿಪ್ಲೈ ಮಾಡಿದರೆ ಬೇಸ್ ಸೇಮ್ e raised to ಬೇಸ್ ಸೇಮ್ e raised to minus sin x into plus sin x it mean 0 plus 1 into e raised to sin x it mean e raised to sin x into dx I equal to integration of minus pi by 2 e raised to sin x divided by e raised to 0 it mean 1 anything raised to 0 it mean 1 plus e raised to sin x into dx ಈ ಇಂಟಿಗ್ರೇಷನ್ಗೆ ಇಕ್ವೇಷನ್ 2 ಅಂತ ಕನ್ಸಿಡರ್ ಮಾಡೋಣ. ಆ್ಯಡಿಂಗ್ ಇಕ್ವೇಷನ್ 1 and 2 ಸಿಂಪ್ಲಿಫೈ ಮಾಡಿದಾಗ ಟೇಕಿಂಗ್ ದ LHS ಪಾರ್ಟ್ 2i equal to integration of e raised to minus pi by 2 1 divided by e raised to sin x plus 1 plus e raised to sin x divided by 1 plus e raised to sin x 1 plus e raised to sin x into dx as it is 2i as it is integration of minus pi by 2 taking the LCM e raised to sin x plus 1 into 1 plus e raised to sin x the LCM e raised to sin x plus 1 into 1 into 1 it mean 1 plus e raised to sin x into 1 it mean e raised to sin x into dx 2i equal to integration of minus pi by 2 1 plus e raised to sin x divided by e raised to sin x plus 1 it mean get be cancel 1 dx 2i equal to integration of 1 dx it mean x interval minus pi by 2 2i equal to substitute the x value first will be upper term pi by 2 minus of lower term minus of pi by 2 2i equal to pi by 2 minus into minus it means plus pi by 2 2i equal to 2 base same taking the LCM 2 pi plus 1 pi it means 2 pi 2 get be cancel 2i equal to pi dividing on both side 2 simplify ಮಾಡಿದಾಗ I equal to pi by 2 so I equal to pi by 2 is the correct function integration of cos 2x minus of cos 2 theta divided by cos x minus cos theta dx is equal to ಅಂತ ಹೇಳಿ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಫಂಕ್ಷನ್ ಅನ್ನು ಯಾವ ರೀತಿ ಸಿಂಪ್ಲಿಫೈ ಮಾಡಬೇಕಂದ್ರೆ ಇಂಟಿಗ್ರೇಷನ್ ಆಫ್ cos 2x using the cos 2x formula 2 cos square x minus 1 ಅದೇ ಥರ ಮೈನಸ್ ಆಫ್ ಕಾಸ್ 2 theta it mean also same variable it mean x it mean theta is there so again using the formula cos 2x cos 2 theta it mean 2 cos square theta minus 1 whole divided by
cos x minus of cos theta into dx. Integration of 2 cos square x minus 1 minus of, taking the outside, 2 cos square theta, minus into minus it means plus 1 divided by cos x minus of cos theta into dx. Minus 1 plus 1 get be cancelled. Integration of 2 cos square x minus of 2 cos square theta is there. So taking outside 2 bracket of cos square x minus of cos square theta whole divided by cos x minus of cos theta into dx. 2 outside, 2 integration of cos square x minus cos square theta using the formula cos x plus cos theta into cos x minus of cos theta ಅಂದರೆ a square minus b square ಫಾರ್ಮುಲಾ ಯೂಸ್ ಮಾಡಬೇಕು. ಹೋಲ್ ಡಿವೈಡೆಡ್ ಬೈ cos x minus of cos theta into dx. Cos x minus of cos theta divided by cos x minus of cos theta get be cancelled. Remaining 2 integration of cos x plus cos theta into dx. ಪ್ರತಿ ಟರ್ಮಿಗೆ ಇಂಟಿಗ್ರೇಷನ್ ಆ್ಯಂಡ್ ಡಿ ಎಕ್ಸನ್ನು ಅಪ್ಲೈ ಮಾಡಿದಾಗ 2 ಔಟ್ಸೈಡ್ ಇಂಟಿಗ್ರೇಷನ್ ಆಫ್ cos x plus integration of cos theta into dx. 2 integration of cos x it means sin x plus cos theta it means constant, taking outside cos theta. Integration of 1 dx it means x plus c. ಪ್ರತಿ ಟರ್ಮಿಗೆ 2 ಅಪ್ಲೈ ಮಾಡಿದಾಗ 2 sin x plus 2 x into cos theta plus c. 2 sin x plus 2x cos theta plus c is the correct answer.